ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಸೆಕೆಂಡ್ PUC ಕೆಮಿಸ್ಟ್ರಿಯ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಸೊಲ್ಯೂಷನ್ ಚಾಪ್ಟರ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ನಾನು ರಿವಿಷನ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಯೂನಿಟ್ ಟೆಸ್ಟ್ ಹತ್ತಿರ ಬರ್ತಾ ಇದೆ. ಸೊ ಕೆಮಿಸ್ಟ್ರಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬ್ರಾಂಚಿಂದ ಸೊಲ್ಯೂಷನ್ ಚಾಪ್ಟರ್ ಫಸ್ಟ್ ಯೂನಿಟ್ ಟೆಸ್ಟ್ ಇದೆ. ಸೊ ಈ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾವು ಈ ವಿಡಿಯೋನಲ್ಲಿ ನಾವು ಕವರ್ ಅಪ್ ಮಾಡೋಣ. ಸ್ಟೂಡೆಂಟ್ಸ್ ನೋಡಿ, ಸೊಲ್ಯೂಷನ್ಸಲ್ಲಿ ನಾವು ನೋಡೋದಾದರೆ ಎರಡು ಕಾಂಪೊನೆಂಟ್ಸ್ ನೋಡ್ತೀವಿ, ಒಂದು ಸಾಲ್ವೆಂಟ್ ಮತ್ತು ಇನ್ನೊಂದು ಸಲ್ಯೂಟ್. ಒಂದು ಸೊಲ್ಯೂಷನಲ್ಲಿ ಎರಡು ಕಾಂಪೊನೆಂಟ್ ಇರುತ್ತೆ, ಸಾಲ್ವೆಂಟ್ ಮತ್ತು ಸಲ್ಯೂಟ್. ಫಾರ್ ಎಕ್ಸಾಂಪಲ್, ನೀವು ಗ್ಲೂಕೋಸ್ ಸೊಲ್ಯೂಷನ್ ಮಾಡಬೇಕು ಅಂದರೆ, ಗ್ಲೂಕೋಸ್ ಸೊಲ್ಯೂಷನ್ ನೀವು ಪ್ರಿಪೇರ್ ಮಾಡಬೇಕು ಅಂದರೆ ನೀವು ಒಂದು ಗ್ಲಾಸ್ ನೀರು ತೊಗೊಳ್ತೀರಾ, ಒಂದು ಗ್ಲಾಸ್ ವಾಟರ್ ತೊಗೊಳ್ತೀರಾ, ಅದರಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಗ್ಲೂಕೋಸ್ನ ಡಿಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರೋದು ನೀರು. ಸೊ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಏನು ತೊಗೊಳ್ತೀವಿ ಸೊಲ್ಯೂಷನ್ ಪ್ರಿಪೇರ್ ಮಾಡುವಾಗ ಅದು ಸಾಲ್ವೆಂಟ್ ಆಗಿರುತ್ತೆ. ನಾವು ಸಾಲ್ವೆಂಟ್ನ ಎ ಸಿಂಬಲ್ ಅಥವಾ 1 ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಸೊಲ್ಯೂಷನ್ ಪ್ರಿಪೇರ್ ಮಾಡುವಾಗ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿರುವಂತಹ ಕಾಂಪೊನೆಂಟ್ನ ನಾವು ಸಲ್ಯೂಟ್ ಅಂತ ಕರಿತೀವಿ. ಅದನ್ನು ನಾವು ಬಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ. ಸೊ ಸೊಲ್ಯೂಷನಲ್ಲಿ ನಾವು ಸಾಲ್ವೆಂಟ್ ಮತ್ತು ಸಲ್ಯೂಟ್ನ ನೋಡ್ತೀವಿ. ಸೊ ಸೊಲ್ಯೂಷನ್ನ 3 ಟೈಪ್ಸ್ ಇದೆ: ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಗೇಸಿಯಸ್ ಸೊಲ್ಯೂಷನ್. ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್. ಸಾಲ್ವೆಂಟ್ನ ಫಿಸಿಕಲ್ ಸ್ಟೇಟ್ ಬೇಸಿಸ್ ಮೇಲೆ ನಾವು 3 ಟೈಪ್ ಸೊಲ್ಯೂಷನ್ಸ್ನ ನೋಡ್ತೀವಿ. ಸಾಲಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಕಾಪರ್ ಇನ್ ಗೋಲ್ಡ್. ಸೊ ಇಲ್ಲಿ ಕಾಪರ್ ಸಲ್ಯೂಟ್ ಆಗಿರುತ್ತೆ, ಗೋಲ್ಡ್ ಸಾಲ್ವೆಂಟ್ ಆಗಿರುತ್ತೆ. ಮತ್ತು ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ. ಸೊ ಇಲ್ಲೂ ಅಷ್ಟೇ ಸೋಡಿಯಂ ಸಾಲ್ವೆಂಟ್, ಅದು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಮತ್ತು ಹೈಡ್ರೋಜನ್ ಇನ್ ಪೆಲಾಡಿಯಂ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ಪೆಲಾಡಿಯಂ ಇಲ್ಲಿ ಸಾಲ್ವೆಂಟ್ ಮತ್ತು ಹೈಡ್ರೋಜನ್ ಸಲ್ಯೂಟ್ ಆಗಿರುತ್ತೆ. ಸೊ ಸೆಕೆಂಡ್ ಟೈಪ್ ಆಫ್ ಸೊಲ್ಯೂಷನ್ ಈಸ್ ಲಿಕ್ವಿಡ್ ಸೊಲ್ಯೂಷನ್. ಲಿಕ್ವಿಡ್ ಸೊಲ್ಯೂಷನಲ್ಲಿ ಸಾಲ್ವೆಂಟ್ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಥನಾಲ್ ಇನ್ ವಾಟರ್, ಇಲ್ಲಿ ವಾಟರ್ ಸಾಲ್ವೆಂಟ್ ಆಗಿರುತ್ತೆ. ಆಕ್ಸಿಜನ್ ಇನ್ ವಾಟರ್ ಇಸ್ ಅ ಸಾಲ್ವೆಂಟ್. ದೆನ್ ಥರ್ಡ್ ಟೈಪ್ ಆಫ್ ಸೊಲ್ಯೂಷನ್ ಯಾವುದಪ್ಪ ಅಂದರೆ ಗೇಸಿಯಸ್ ಸೊಲ್ಯೂಷನ್. ಇಲ್ಲಿ ಸಾಲ್ವೆಂಟ್ ಗೇಸಿಯಸ್ ಸ್ಟೇಟಲ್ಲಿ ಇರುತ್ತೆ. ಎಕ್ಸಾಂಪಲ್, ಕ್ಯಾಂಫರ್ ಇನ್ ನೈಟ್ರೋಜನ್, ಇಲ್ಲಿ ನೈಟ್ರೋಜನ್ ಸಾಲ್ವೆಂಟ್ ಆಗಿರುತ್ತೆ. ಮತ್ತು ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್, ಇಲ್ಲಿ ನೈಟ್ರೋಜನ್ ಸಾಲ್ವೆಂಟ್ ಆಗಿರುತ್ತೆ. ದೆನ್ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಸ್ವಲ್ಪ ಮೆಥಡ್ಸ್ ಇದ್ದಾವೆ, ಲೈಕ್ ಮೊಲಾಲಿಟಿ, ಮೋಲ್ ಫ್ರ್ಯಾಕ್ಷನ್, ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಫಸ್ಟ್ ನಾವು ಮೊಲಾರಿಟಿ ನೋಡೋದಾದರೆ, ಮೊಲಾರಿಟಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಫಾರ್ಮುಲಾ ಬಳಸ್ಕೊತೀವಿ. ಇದರಲ್ಲಿ ಮೊಲಾಲಿಟಿ M = ಮಾಸ್, W ಅನ್ನೋದು ಸಿಂಬಲ್ ಮಾಸ್ ಅನಿಸುತ್ತೆ, ಮಾಸ್ ಆಫ್ ಸಲ್ಯೂಟ್. B ಅಂದರೆ ಸಲ್ಯೂಟ್, W ಈಸ್ ಮಾಸ್, B ಈಸ್ ಸಲ್ಯೂಟ್. ಮಾಸ್ ಆಫ್ ಸಲ್ಯೂಟ್ ಇಂಟು 1000 ಡಿವೈಡೆಡ್ ಬೈ M ಅಂದರೆ ಮೊಲಾರ್ ಮಾಸ್ ಆಫ್ ಸಲ್ಯೂಟ್, B ಅಂದರೆ ಸಲ್ಯೂಟ್, ಮೊಲಾರ್ ಮಾಸ್ ಆಫ್ ಸಲ್ಯೂಟ್ ಇಂಟು V. ಇಲ್ಲಿ V ಅನ್ನೋದು ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಈ ಫಾರ್ಮುಲಾ ಮೊಲಾರಿಟಿದು. ಅದೇ ರೀತಿ ಮೊಲಾಲಿಟಿ ನಾವು ಕಂಡುಹಿಡಿಯೋದಕ್ಕೋಸ್ಕರ ಈ ಫಾರ್ಮುಲಾ ಬಳಸ್ಕೊತೀವಿ. ಇಲ್ಲಿ ಮೊಲಾಲಿಟಿನಲ್ಲಿ ನಾವು ಸಾಲ್ವೆಂಟ್ kg ಅಥವಾ ಗ್ರಾಮ್ಸ್ ಅಲ್ಲಿ ತೊಗೊಂಡಿರ್ತೀವಿ. ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಸಾಲ್ವೆಂಟ್ ಮಾಸ್ ಇನ್ ಟರ್ಮ್ಸ್ ಆಫ್ ಮಾಸ್. ಮೊಲಾರಿಟಿನಲ್ಲಿ ವ್ಯಾಲ್ಯೂಮ್, ಮೊಲಾಲಿಟಿನಲ್ಲಿ ಮಾಸ್, ಇದು ವ್ಯತ್ಯಾಸ. ಸೊ ಮೊಲಾಲಿಟಿ ನೋಡೋದಾದರೆ, ಮೊಲಾಲಿಟಿ ಸ್ಮಾಲ್ m = ಇಲ್ಲೂ ಅಷ್ಟೇ ನಾವು ಮಾಸ್ ಆಫ್ ಸಲ್ಯೂಟ್, W ಅಂದರೆ ಮಾಸ್, B ಅಂದರೆ ಸಲ್ಯೂಟ್ ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್, M ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಇಂಟು WA. ಇಲ್ಲಿ WA ಮಾಸ್ ಆಫ್ ಸಾಲ್ವೆಂಟ್, W ಅಂದರೆ ಮಾಸ್, A ಅಂದರೆ ಸಾಲ್ವೆಂಟ್. ಈ ಫಾರ್ಮುಲಾ ಬಳಸ್ಕೊತೀವಿ. ಇಲ್ಲಿ 1 ಮಾರ್ಕಿಗೆ ನೀವು ಇಂಪಾರ್ಟೆಂಟ್ ಏನಪ್ಪ ಜ್ಞಾಪನ ಇಟ್ಕೋಬೇಕು ಅಂದರೆ, ಮೊಲಾಲಿಟಿ ಈಸ್ ಇಂಡಿಪೆಂಡೆಂಟ್ ಆನ್ ಟೆಂಪ್ರೇಚರ್. ಮೊಲಾಲಿಟಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರಲ್ಲ, ಇದು ಜ್ಞಾಪನ ಇಟ್ಕೊಳ್ರಿ. ನೆಕ್ಸ್ಟ್ ಮೆಥಡ್ ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಸ್ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ನ ಸಿಂಬಲ್ X. ಸೊ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋದಾದರೆ, ಮೋಲ್ ಫ್ರಾಕ್ಷನ್ನ ಸಿಂಬಲ್ X, ಸಲ್ಯೂಟ್ನ ಸಿಂಬಲ್ B. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಈ ಫಾರ್ಮುಲಾ ಬಳಸ್ಕೊತೀವಿ. ಏನು? NB ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. NB ಅಂದರೆ N ಅಂದರೆ ನಂಬರ್ ಆಫ್ ಮೋಲ್ಸ್, B ಅಂದರೆ ಸಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಸಮ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, A ಅಂದರೆ ಸಾಲ್ವೆಂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಇದು ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಕ್ಯಾಲ್ಕುಲೇಟ್ ಮಾಡುವಂತಹ ಫಾರ್ಮುಲಾ. ಅದೇ ರೀತಿ ಸಾಲ್ವೆಂಟ್ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಫಾರ್ಮುಲಾ ಬಳಸ್ಕೊತೀವಿ. XA ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಹಾಗಾದರೆ ನಾವು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಮತ್ತು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಹೇಗಪ್ಪ ಕಂಡುಹಿಡಿಯೋದಂದರೆ, ಅದಕ್ಕೆ ನಾವು ಫಸ್ಟ್ ಪೀಸಿನಲ್ಲಿ ಓದಿದ್ದೀವಿ ಫಾರ್ಮುಲಾ ಮಾಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಕಂಡುಹಿಡಿಯೋದಕ್ಕೋಸ್ಕರ ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಫಾರ್ಮುಲಾ ನಾವು ಬಳಸ್ಕೊತೀವಿ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾವು ಸಾಲ್ವೆಂಟ್ ಮತ್ತು ಸಲ್ಯೂಟ್ನ ಮೋಲ್ ಫ್ರಾಕ್ಷನ್ ಆ್ಯಡ್ ಮಾಡಿದಾಗ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಆ್ಯಡ್ ಮಾಡಿದಾಗ ನಮಗೆ 1 ಬರಬೇಕು ವ್ಯಾಲ್ಯೂ.
ಮತ್ತು ಪಾರ್ಟ್ಸ್ ಪರ್ ಮಿಲಿಯನ್ ಈ ಮೆಥಡ್ ಯಾವಾಗಪ್ಪ ಅಪ್ಲಿಕಬಲ್ ಆಗುತ್ತೆ ಅಂದರೆ ಸಲ್ಯೂಟ್ ಟ್ರೇಸ್ ಅಮೌಂಟ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಲ್ಯೂಟ್ ಇದ್ದಾಗ ನಾವು PPMನ ಬಳಸ್ಕೊತೀವಿ, ಕಾನ್ಸಂಟ್ರೇಟೆಡ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಎಸ್ಪೆಷಲಿ ಪೊಲ್ಯೂಟೆಂಟ್ಸ್, ಗಾಳಿ ಮತ್ತು ನೀರಲ್ಲಿ ಪೊಲ್ಯೂಟೆಂಟ್ಸ್ನ ಪ್ರಮಾಣ ಕಂಡುಹಿಡಿಯೋದಕ್ಕೋಸ್ಕರ ನಾವು ಪಾರ್ಟ್ಸ್ ಪರ್ ಮಿಲಿಯನ್ನ ಯೂಸ್ ಮಾಡ್ಕೊತೀವಿ. ಒಂದು ನ್ಯೂಮರಿಕಲ್ ಇದೆ 3 ಮಾರ್ಕ್ಸ್ ಕೇಳ್ತಾರೆ, ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ನೋಡ್ರಿ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಇಥಿಲಿನ್ ಗ್ಲೈಕಾಲ್. ಇಲ್ಲಿ ಇಥಿಲಿನ್ ಗ್ಲೈಕಾಲ್ ಸಲ್ಯೂಟ್ ಆಗಿರುತ್ತೆ, ಸಲ್ಯೂಟ್ B. ಅದ್ರ ಫಾರ್ಮುಲಾ ಕೊಟ್ಟಿದ್ದಾರೆ. ಈ ಫಾರ್ಮುಲಾ ಬಳಸ್ಕೊಂಡು ನಾವು ಮೋಲಾರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಕಂಡುಹಿಡ್ಕೋಬಹುದು. ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ 20%. ನೋಡ್ರಿ, 20% ಅಂದರೆ 20 ಗ್ರಾಮ್ಸ್ ಅಂತ ತಗೋಬೇಕು. 20 ಗ್ರಾಮ್ಸ್, 20% ನಥಿಂಗ್ ಬಟ್ 20 ಗ್ರಾಮ್ಸ್ ಇನ್ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್. ಪರ್ಸೆಂಟೇಜ್ ಅಂದರೆ 100 ಅಲ್ವಾ, ನಾವು 100 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಇಥಿಲಿನ್ ಗ್ಲೈಕಾಲ್ನ ಮೋಲ್ ಫ್ರಾಕ್ಷನ್ ಕಂಡುಹಿಡಿಬೇಕು. XB ಫಾರ್ಮುಲಾ, XB ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರುತ್ತೆ, NB/NA ಪ್ಲಸ್ NB. ಈ ಫಾರ್ಮುಲಾ ಬಳಸ್ಕೋಬೇಕು. ಹಾಗಾದರೆ ಫಸ್ಟ್ ನಾವು ಏನು ಕಂಡುಹಿಡಬೇಕು, NB ಮತ್ತು NA ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡಿತೀವಿ? ಸೊ NB ಕಂಡುಹಿಡಿಯೋದಕ್ಕೋಸ್ಕರ ಫಾರ್ಮುಲಾ ಆಲ್ರೆಡಿ ನಾನು ಹೇಳಿದೆ, ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಈ ಫಾರ್ಮುಲಾ ಬಳಸ್ಕೋಬೇಕು. ಸೊ ಲೆಟ್ ಅಸ್ ಸಿ ಫಸ್ಟ್ ಗಿವನ್ ವ್ಯಾಲ್ಯೂಸ್ ಬರ್ಕೊಳ್ಳೋಣ. 20% ಇಥಿಲಿನ್ ಗ್ಲೈಕಾಲ್ ಅಂದರೆ 20 ಗ್ರಾಮ್ಸ್ ಇಥಿಲಿನ್ ಗ್ಲೈಕಾಲ್ ಇನ್ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್. ಹಾಗಾದರೆ ಮಾಸ್ ಆಫ್ ಸಲ್ಯೂಟ್ ಏನಾಗಿದೆ, 20 ಗ್ರಾಮ್ಸ್. 20% ಅಂದರೆ 20 ಗ್ರಾಮ್ಸ್. ಮತ್ತು ಮಾಸ್ ಆಫ್ ಸಾಲ್ವೆಂಟ್ ಕಂಡುಹಿಡಿಯೋದಕ್ಕೋಸ್ಕರ ಈ 100ರಿಂದ ಈ 20ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಸೊ 100ರಿಂದ 20ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ, ಅದು 80 ಗ್ರಾಮ್ಸ್ ಆಗುತ್ತೆ. ಸೊ ಅದೇ ರೀತಿ ನಾವು ಮೋಲಾರ್ ಮಾಸ್ ಕಂಡುಹಿಡ್ಕೊಳ್ಳೋಣ. ಸೊ ಮೋಲಾರ್ ಮಾಸ್ ಹೆಂಗೆ ಕಂಡುಹಿಡಿತೀವಿ, ಫಾರ್ಮುಲಾ ಕೊಟ್ಟಿದ್ದಾರೆ. ಈ ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಮೋಲಾರ್ ಮಾಸ್ ಕಂಡುಹಿಡ್ಕೊಳ್ಳೋಣ. 62 ಗ್ರಾಮ್ಸ್ ಪರ್ ಮೋಲ್ ಬರುತ್ತೆ. ಅದೇ ರೀತಿ ಮಾಸ್ ಆಫ್ ಸಾಲ್ವೆಂಟ್, ಇಲ್ಲಿ ಸಾಲ್ವೆಂಟ್ ಸ್ಪೆಸಿಫೈ ಮಾಡಿಲ್ಲ ಯಾವುದು ಅಂತ. ಸೊ ಇಲ್ಲಿ ಸ್ಪೆಸಿಫಿಕಲಿ ನಮಗೆ ಸಾಲ್ವೆಂಟ್ ಕೊಟ್ಟಿಲ್ಲ ಅಂದರೆ ಅದನ್ನು ವಾಟರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ವಾಟರ್ ಮೋಲಾರ್ ಮಾಸ್ 18 ಗ್ರಾಮ್ಸ್ ಪರ್ ಮೋಲ್. ಇಲ್ಲಿ ನಮಗೆ ಮಾಸು ಸಿಕ್ತು, ಮೋಲಾರ್ ಮಾಸು ಸಿಕ್ತು, ಮಾಸ್ ಆಫ್ ಸಾಲ್ವೆಂಟು ಸಿಕ್ತು, ಮೋಲಾರ್ ಮಾಸ್ ಆಫ್ ಸಾಲ್ವೆಂಟು ಸಿಕ್ತು, ಸಲ್ಯೂಟು ಸಿಕ್ಕಿದೆ. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ವಿ ವಿಲ್ ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಸೊ ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಸಬ್ಸ್ಟಿಟ್ಯೂಟ್ ಮಾಡಿ NB ಕಂಡುಹಿಡ್ಕೊಳ್ರಿ. ಅದೇ ರೀತಿ ಮಾಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್, ನಮಗೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಸಿಕ್ತು. ಈಗ ನಾವು ನಮ್ಮ ಮೇನ್ ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಕಂಡುಹಿಡಿಯೋದಕ್ಕೋಸ್ಕರ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.0675 ಸಿಗುತ್ತೆ. ವೆರಿ ಈಸಿ, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನಿಸುತ್ತೆ. ದೆನ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸಾಲ್ಯುಬಿಲಿಟಿ ಅಂತ ಕೇಳ್ತಾರೆ. 4 ಫ್ಯಾಕ್ಟರ್ಸ್ ಇದ್ದಾವೆ. ನೇಚರ್ ಆಫ್ ಸಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್, ಟೆಂಪ್ರೇಚರ್ ಮತ್ತು ಪ್ರೆಷರ್, ಇವೆಲ್ಲ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ಸಾಲ್ಯುಬಿಲಿಟಿ. ಮತ್ತು ಬೇಸಿಕ್ ರೂಲ್ ಆರ್ ಬೇಸಿಕ್ ಪ್ರಿನ್ಸಿಪಲ್ ದಟ್ ಡಿಸೈಡ್ ಸಾಲ್ಯುಬಿಲಿಟಿ ಆಫ್ ಸಲ್ಯೂಟ್ ಇನ್ ಸಾಲ್ವೆಂಟ್. ಒಂದು ಸಲ್ಯೂಟ್ ಒಂದು ಸಾಲ್ವೆಂಟಲ್ಲಿ ಸಾಲ್ಯುಬಲ್ ಆಗಬೇಕು ಅಂದರೆ ಬೇಸಿಕ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಲೈಕ್ ಡಿಸಾಲ್ವ್ಸ್ ಲೈಕ್. ಅಂದರೆ ಪೋಲಾರ್ ಸಲ್ಯೂಟ್ಸ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗ್ತವೆ, ನಾನ್ ಪೋಲಾರ್ ಸಲ್ಯೂಟ್ಸ್ ನಾನ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗ್ತವೆ. ಇದು ಬೇಸಿಕ್ ಪ್ರಿನ್ಸಿಪಲ್. ನೆಕ್ಸ್ಟ್ ಈ ಚಾಪ್ಟರ್ಲಿ ಹೆನ್ರೀಸ್ ಲಾ ಕೇಳ್ತಾರೆ. ಹೆನ್ರೀಸ್ ಲಾ ಮತ್ತು ಹೆನ್ರೀಸ್ ಲಾ ಫಾರ್ಮುಲಾ, KHನ ಸಿಗ್ನಿಫಿಕೆನ್ಸ್ ಕೇಳ್ತಾರೆ, ಮತ್ತು ಹೆನ್ರೀಸ್ ಲಾ ಅಪ್ಲಿಕೇಶನ್. ಸೊ ಓವರ್ ಆಲ್ ಹೆನ್ರೀಸ್ ಲಾ ಬೇಸಿಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ. ಸೊ ಹೆನ್ರೀಸ್ ಲಾ ಏನಪ್ಪ ಹೇಳೋದಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್, P ಅಂದರೆ ಪಾರ್ಷಿಯಲ್ ಪ್ರೆಷರ್, ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ದ ವೇಪರ್ ಫೇಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಅಂದರೆ XP ಅಂದರೆ ಪಾರ್ಷಿಯಲ್ ಪ್ರೆಷರ್, X ಅಂದರೆ ಮೋಲ್ ಫ್ರಾಕ್ಷನ್. ಇಲ್ಲಿ KH ಕಾನ್ಸ್ಟೆಂಟ್, ಹೆನ್ರೀಸ್ ಲಾ ಕಾನ್ಸ್ಟೆಂಟ್. KH ಅನ್ನೋದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಈಗ ಎಕ್ಸಾಮಲ್ಲಿ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಸಿಗ್ನಿಫಿಕೆನ್ಸ್ ಕೇಳ್ತಾರೆ 1 ಮಾರ್ಕ್ಗೆ. ಏನಪ್ಪ ಅಂದರೆ KH ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೆ, ಗ್ಯಾಸ್ನ KH ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ಕಡಿಮೆ ಸಾಲ್ಯುಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು KH ವ್ಯಾಲ್ಯೂ ನೋಡೋದಾದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ತಗೊಳ್ರಿ. ಇಮ್ಯಾಜಿನ್ ಮಾಡಿರಿ, ನೈಟ್ರೋಜನ್ನ KH ವ್ಯಾಲ್ಯೂ 28 ಇದೆ ಮತ್ತು ಆಕ್ಸಿಜನ್ನ KH ವ್ಯಾಲ್ಯೂ 2 ಇದೆ. ಇದರಲ್ಲಿ ಜಾಸ್ತಿ KH ವ್ಯಾಲ್ಯೂ ಇರೋದು ನೈಟ್ರೋಜನ್. ಹಾಗಾಗಿ ನೈಟ್ರೋಜನ್ ಗ್ಯಾಸ್ ನೀರಲ್ಲಿ ಬೇಗ ಕರಗಲ್ಲ. ಓಕೆ, ಅದೇ ಆಕ್ಸಿಜನ್ನ KH ವ್ಯಾಲ್ಯೂ ಕಡಿಮೆ ಇದೆ, ಇದು ಜಾಸ್ತಿ ಕರಗುತ್ತೆ, ಹೈಲಿ ಸಾಲ್ಯುಬಲ್. ಸೊ ಲೆಸರ್ ದ KH ವ್ಯಾಲ್ಯೂ ಹೈಯರ್ ದ ಸಾಲ್ಯುಬಿಲಿಟಿ, ಅಥವಾ ಹೈಯರ್ ದ KH ವ್ಯಾಲ್ಯೂ ಲೆಸರ್ ದ ಸಾಲ್ಯುಬಿಲಿಟಿ. ಅದು ಸಿಗ್ನಿಫಿಕೆನ್ಸ್ ಗ್ಯಾಪ್ನ ಇಟ್ಕೊಳ್ರಿ. ಮತ್ತು ಅಪ್ಲಿಕೇಶನ್ ನೋಡೋದಾದರೆ ಹೆನ್ರೀಸ್ ಲಾನ ಕಾರ್ಬೋನೇಟೆಡ್ ಬೆವರೇಜಸ್ ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಸ್ಕೂಬಾ ಡೈವರ್ಸ್, ಡೀಪ್ ಸಿ ಸಮುದ್ರದ ಆಳದಲ್ಲಿ ಹೋಗಿ ಸ್ಟಡಿ ಮಾಡ್ತಾರಲ್ಲ ಅವರು ಸ್ಕೂಬಾ ಡೈವರ್ಸ್. ಯಾಕಪ್ಪ ಹೆನ್ರೀಸ್ ಲಾ ಬಳಸ್ಕೋಬೇಕು ಅಂದರೆ ಟು ಅವಾಯ್ಡ್ ಒನ್ ಮೆಡಿಕಲ್ ಕಂಡೀಷನ್ ಕಾಲ್ಡ್ ಬೆಂಡ್ಸ್. ಸ್ಕೂಬಾ ಡೈವರ್ಸ್ ಹೆನ್ರೀಸ್ ಲಾನ ಅಪ್ಲಿಕೇಶನ್ ಮಾಡಿಕೊಂಡು ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗಿಲ್ಲ ಅಂದರೆ ಅವರಿಗೆ ಬರುವಂತಹ ರೋಗ ಬೆಂಡ್ಸ್ ಅನ್ನೋ ರೋಗ ಬರುತ್ತೆ. ಅದೇ ರೀತಿ ಮೌಂಟೇನ್ ಕ್ಲೈಂಬರ್ಸು ಕೂಡ ಅಷ್ಟೇ ಹೆನ್ರೀಸ್ ಲಾನ ಬಳಸ್ಕೊಂಡು ರೆಸ್ಪಿರೇಷನ್ಗೋಸ್ಕರ ಗ್ಯಾಸ್ ತಗೊಂಡು ಹೋಗ್ತಾರೆ. ಇಲ್ಲ ಅಂದರೆ ಅವರಿಗೆ ಅನಾಕ್ಸಿಯಾ ಅನ್ನೋ ಮೆಡಿಕಲ್ ಕಂಡೀಷನ್ ಉಂಟಾಗುತ್ತೆ. ಸೊ ಇಲ್ಲಿ ಬೆಂಡ್ಸ್ ಮತ್ತು ಅನಾಕ್ಸಿಯಾ ಬಗ್ಗೆನೂ ಕೂಡ 1 ಮಾರ್ಕಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ, ಅಥವಾ 2 ಮಾರ್ಕ್ಸ್ಗೆ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ರೌಲ್ಸ್ ಲಾ ಡೆಫಿನೇಷನ್ ಮತ್ತು ಫಾರ್ಮುಲಾ 2 ಮಾರ್ಕ್ಸ್ ಕೇಳ್ತಾರೆ. ರೌಲ್ಸ್ ಲಾ ಪ್ರಕಾರ ಏನಪ್ಪ ಅಂದರೆ ಟೋಟಲ್ ಪ್ರೆಷರ್ in a solution of volatile liquids, partial vapor pressure of each component is directly proportional to its mole fraction.
1 ಅಂದರೆ ಸಾಲ್ವೆಂಟ್. ಅದೇ ರೀತಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ 2 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ 2. ಸೊ ಇದೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಪಿ ಟೋಟಲ್ ಸಿಗುತ್ತೆ, ಟೋಟಲ್ ಪ್ರೆಷರ್ ಸಿಗುತ್ತೆ. ನೋಡ್ರಿ ಇಲ್ಲಿ ಪಿ ಟೋಟಲ್ ಈಸ್ ಈಕ್ವಲ್ ಟು P10 ಇಂಟು X1. P10 ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ 1, X1 ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ 1, P20 ಅಂದರೆ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ 2 ಇನ್ ಪ್ಯೂರ್ ಸ್ಟೇಟ್, X2 ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ 2. ಸೊ ಡೆಫಿನೇಷನ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಈ ಚಾಪ್ಟರಲ್ಲಿ ಎರಡು ಡಿಫರೆನ್ಸಸ್ ಇದೆ, ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಈ ಎರಡು ಡಿಫರೆನ್ಸಸ್ ತುಂಬ ಇಂಪಾರ್ಟೆಂಟ್, ಈಸಿಯಾಗಿ ನೀವು ರಿಮೆಂಬರ್ ಮಾಡ್ಕೋಬೋದು. ಇನ್ನೊಂದು 2 ಮಾರ್ಕ್ಸಿಗೆ ಕೇಳುವಂಥ ಕಾನ್ಸೆಪ್ಟ್ ಇಲ್ಲಿ ಅಜಿಯೋಟ್ರೋಪ್ಸ್. ಅಜಿಯೋಟ್ರೋಪ್ಸ್ ಅಂದರೆ ಬೈನರಿ ಲಿಕ್ವಿಡ್ ಮಿಕ್ಸ್ಚರ್ಸ್. ಅಜಿಯೋಟ್ರೋಪ್ಸ್ ಅಂದರೆ ದೇ ಆರ್ ದ ಬೈನರಿ ಲಿಕ್ವಿಡ್ ಮಿಕ್ಸ್ಚರ್ಸ್ ಹ್ಯಾವಿಂಗ್ ಸೇಮ್ ಕಂಪೋಸಿಷನ್ ಇನ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್. ಲಿಕ್ವಿಡ್ ಫೇಸಲ್ಲಿ ಮತ್ತು ವೇಪರ್ ಫೇಸಲ್ಲಿ ಎರಡರಲ್ಲೂ ಸೇಮ್ ಕಂಪೋಸಿಷನ್ ಇರುತ್ತೆ ಮತ್ತು ಇವು ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಎರಡು ಟೈಪ್ ಅಜಿಯೋಟ್ರೋಪ್ಸ್ ನೋಡ್ತೀವಿ ನಾವು. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, ಎಕ್ಸಾಂಪಲ್ 95% ಈಥೈಲ್ ಆಲ್ಕೋಹಾಲ್ ಆ್ಯಂಡ್ ವಾಟರ್, 5% ವಾಟರ್. ದೆನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಯಾವುದಪ್ಪ ಅಂದರೆ 68% ನೈಟ್ರಿಕ್ ಆಸಿಡ್ ಆ್ಯಂಡ್ 32% ವಾಟರ್. ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳ್ತಾರೆ. ನೆಕ್ಸ್ಟ್ ಬನ್ನಿ ಕಾಲಿಗೇಟಿವ್ ಪ್ರಾಪರ್ಟೀಸ್ಗೆ. ನಮ್ಮ ಸಿಲೆಬಸ್ಸಲ್ಲಿ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಇದಾವೆ. ಏನಪ್ಪ ಇವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಈ ಪ್ರಾಪರ್ಟೀಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಸಲ್ಯೂಟ್. ಈ ಪ್ರಾಪರ್ಟೀಸ್ನ ವ್ಯಾಲ್ಯೂ ನಂಬರ್ ಆಫ್ ಸಲ್ಯೂಟ್ ಮೇಲೆ ಡಿಪೆಂಡ್ ಇರುತ್ತೆ, ನಾಟ್ ಆನ್ ದ ನೇಚರ್. ಸಲ್ಯೂಟ್ನ ನೇಚರ್ ಮೇಲೆ ಡಿಪೆಂಡ್ ಇರಲ್ಲ, ಸಲ್ಯೂಟ್ನ ನಂಬರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ 4 ಕಾಲಿಗೇಟಿವ್ ಪ್ರಾಪರ್ಟಿ ಇದ್ದಾವೆ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಇದನ್ನು ಇಬ್ಲಿಯೋಸ್ಕೋಪ್ ಅಂತ ಕರೀತಾರೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಇದನ್ನು ಕ್ರಯೋಸ್ಕೋಪ್ ಅಂತ ಕರೀತಾರೆ. ಮತ್ತು ಆಸ್ಮಾಟಿಕ್ ಪ್ರೆಷರ್. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ನ್ಯೂಮರಿಕಲ್ಸ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ಸೊ ಟೋಟಲ್ ಆಗಿ ಈ ಚಾಪ್ಟರಿಂದ ನಿಮಗೆ 11 to 12 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ಒಂದು MCQ ಇರುತ್ತೆ, ಒಂದು ಫಿಲ್ಲಿಂಗ್ ದ ಬ್ಲಾಂಕ್ಸ್, 3 ಮಾರ್ಕ್ಸ್ನ ಒಂದು ಕ್ವಶನ್ ಇರುತ್ತೆ, ಮತ್ತು 3 ಮಾರ್ಕ್ಸ್ನ 2 ನ್ಯೂಮರಿಕಲ್ಸ್ ಇರುತ್ತೆ. 2 ನ್ಯೂಮರಿಕಲ್ಸ್, 2 ಪ್ರಾಬ್ಲಮ್ಸ್ ಕೇಳ್ತಾರೆ ಈ 4 ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ. ಲೆಟ್ ಅಸ್ ಸಿ. ನೋಡಿ, ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ಕೇಳಿದ್ದೀವಿ ಇಲ್ಲಿ. ಸೊ ಇಟ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾನ ಬಳಸ್ಕೊಂಡು ನಾವು ಮೋಲಾರ್ ಮಾಸ್ ಆಫ್ MB ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕಂಡುಹಿಡಿತೀವಿ. ಇಲ್ಲಿ WB ಅಂದರೆ ಮಾಸ್ ಆಫ್ ಸಲ್ಯೂಟ್, ಮತ್ತು ಇಲ್ಲಿ WA ಅಂದರೆ ಮಾಸ್ ಆಫ್ ಸಾಲ್ವೆಂಟ್. ನೋಡಿರಿ, ಕ್ವಶನಲ್ಲಿ 2 ಮಾಸ್ ಕೊಟ್ಟಿರ್ತಾರೆ, ಒಂದು 2 ಗ್ರಾಮ್ ಇಮ್ಯಾಜಿನ್ ಮಾಡಿರಿ, ಮತ್ತು ಇನ್ನೊಂದು 10 ಗ್ರಾಮ್. ಇಲ್ಲಿ ಕಡಿಮೆ ಇರೋದು ಸಲ್ಯೂಟ್ನ ಮಾಸ್ ಅನ್ಸ್ಕೊಳ್ಳುತ್ತೆ, ಜಾಸ್ತಿ ಇರೋದು ಸಾಲ್ವೆಂಟ್ನ ಮಾಸ್. ಇದು ಗ್ಯಾಪ್ನ ಕೊಡ್ರಿ. ಮತ್ತು MA ಅಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. MA ಅಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ನ ಮೋಲಾರ್ ಮಾಸ್. MB ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಮತ್ತು PA ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ A ಇನ್ ಪ್ಯೂರ್ ಸ್ಟೇಟ್, ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಇನ್ ಪ್ಯೂರ್ ಸ್ಟೇಟ್. ಮತ್ತು PA ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಈ ಸಲ್ಯೂಟ್ನ ಡಿಸಾಲ್ವ್ ಮಾಡಿದ ಮೇಲೆ ಸೊಲ್ಯೂಷನ್ನಲ್ಲಿ ಇರುವಂತಹ ವೇಪರ್ ಪ್ರೆಷರ್ PA, ಪ್ಯೂರ್ ಸಾಲ್ವೆಂಟ್ನ ವೇಪರ್ ಪ್ರೆಷರ್ PA ನಾಟ್. ಲೆಟ್ ಅಸ್ ಸಿ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಕೊಟ್ಟಿದ್ದಾರೆ ಅವರು. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಎಷ್ಟು ಕೊಟ್ಟಿದ್ದಾರೆ? 0.850 ಬಾರ್. ಎ ನಾನ್ ವಾಲಟೈಲ್ ಸಾಲಿಡ್ ವೇಯಿಂಗ್ 0.5 ಗ್ರಾಮ್. ಇಲ್ಲಿ 0.5 ಗ್ರಾಮ್ ಅನ್ನೋದು ಮಾಸ್ ಆಫ್ ಸಲ್ಯೂಟ್. ವೆನ್ ಆಡೆಡ್ ಟು 39 ಗ್ರಾಮ್ಸ್ ಆಫ್ ಬೆನ್ಸಿನ್, ಇಲ್ಲಿ 39 ಗ್ರಾಮ್ಸ್ ಅನ್ನೋದು ಮಾಸ್ ಆಫ್ ಸಾಲ್ವೆಂಟ್. ಮತ್ತು ಬೆನ್ಸಿನ್ನ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ 78 ಗ್ರಾಮ್ಸ್ ಪರ್ ಮೋಲ್. ಇಲ್ಲಿ ಬೆನ್ಸಿನ್ ಸಾಲ್ವೆಂಟ್ ಆಗಿರುತ್ತೆ, ಸೊ ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಇಸ್ 78 ಗ್ರಾಮ್ಸ್ ಪರ್ ಮೋಲ್. ಮತ್ತು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್, ಸೊ ಈ ಸಲ್ಯೂಟ್ನ ಡಿಸಾಲ್ವ್ ಮಾಡಿದ್ಮೇಲೆ ಸೊಲ್ಯೂಷನ್ನ ವೇಪರ್ ಪ್ರೆಷರ್ P ಅಂದರೆ ಸೊಲ್ಯೂಷನ್ನ ವೇಪರ್ ಪ್ರೆಷರ್ ಕಡಿಮೆ ಆಯಿತು. 0.850 ಇಂದ 0.845 ಬಾರ್ ಅಷ್ಟು ಕಡಿಮೆ ಆಯಿತು. ಈ ಕಂಡೀಷನಲ್ಲಿ ನಾವು ಆ ಸಾಲಿಡ್ನ ಮೋಲಾರ್ ಮಾಸ್ ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ಹಾಕ್ಕೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಈಗ ಹಾಕೊಂಡಿರೋ ಗಿವನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಮತ್ತು ಆನ್ಸರ್ ಮೋಲಾರ್ ಮಾಸ್ ಗ್ರಾಮ್ಸ್ ಪರ್ ಮೋಲಲ್ಲಿ ಬರುತ್ತೆ. ಸೊ ನೀವು ಒಂದೇ ಸರಿ ಕ್ಯಾಲ್ಕುಲೇಟರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡ್ಕೊಂಡು ವ್ಯಾಲ್ಯೂ ಬರ್ಕೊಳ್ರಿ, ಮತ್ತು ಡಿವೈಡೆಡ್ ಬೈ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂ ಬರ್ಕೊಳ್ರಿ, ಆಮೇಲೆ ಡಿವೈಡ್ ಮಾಡಿ ಆನ್ಸರ್ ನಿಮಗೆ ಸಿಗುತ್ತೆ. ಒಂದೇ ಸರಿ ಕ್ಯಾಲ್ಕುಲೇಟರ್ ಮಾಡೋಕ್ಕೆ ಹೋಗಬಾರ್ದು. ಸೆಕೆಂಡ್ ನ್ಯೂಮರಿಕಲ್ ಇಲ್ಲಿ ಇರೋದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಇಬ್ಲಿಯೋಸ್ಕೋಪಿ ಅನ್ನೋ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ನ್ಯೂಮರಿಕಲ್ಸ್ನ ನೋಡೋಣ. ಸೊ ಲೆಟ್ ಅಸ್ ಸಿ. ಇಲ್ಲಿ ಫಾರ್ಮುಲಾ ನೋಡ್ರಿ, ಮೋಲಾರ್ ಮಾಸ್ ಆಫ್ ಸಲ್ಯೂಟ್ MB ಇಸ್ ಈಕ್ವಲ್ ಟು KB ಅಂದರೆ ಇಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. KB ಅನ್ನೋದು ಇಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಇದರ ಯೂನಿಟ್ ಏನಪ್ಪ ಅಂದರೆ ಕೆಲ್ವಿನ್ kg ಪರ್ ಮೋಲ್. ಇದು ಕೇಳ್ತಾರೆ 1 ಮಾರ್ಕಿಗೆ, ಕೆಲ್ವಿನ್ kg ಪರ್ ಮೋಲ್ ಯೂನಿಟ್. ಮತ್ತು WB ಆಲ್ರೆಡಿ ಹೇಳಿದ್ದೀನಿ, ಮಾಸ್ ಆಫ್ ಸಲ್ಯೂಟ್. ಡೆಲ್ಟಾ TB ಅಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಎಷ್ಟು ಟೆಂಪರೇಚರ್ ಜಾಸ್ತಿ ಆಯಿತು ಅಂತ. ಸೊ ಡೆಲ್ಟಾ TB ನಾವು ಕ್ಯಾಲ್ಕುಲೇಟ್ ಮಾಡೋದು TB ಮೈನಸ್ TB ನಾಟ್. ಇಲ್ಲಿ TB ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, ಮತ್ತು TB ನಾಟ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಮತ್ತು WA ಆಲ್ರೆಡಿ ಹೇಳಿದ್ದೀನಿ, ಮಾಸ್ ಆಫ್ ಸಾಲ್ವೆಂಟ್. ಲೆಟ್ ಅಸ್ ಸಿ ದ ಕ್ವಶನ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಈಸ್ 353.23 ಕೆಲ್ವಿನ್. ಇದು ಪ್ಯೂರ್ ಬೆನ್ಸಿನ್ನ ಬಾಯ್ಲಿಂಗ್ ಪಾಯಿಂಟ್. TB ನಾಟ್ ಕೊಟ್ಟಿದ್ದಾರೆ. ವೆನ್ 1.8 ಗ್ರಾಮ್
ಆಫ್ ನಾನ್ ವಾಲಟೈಲ್ ಸಲ್ಯೂಟ್, ಮಾಸ್ ಆಫ್ ಸಲ್ಯೂಟ್ 1.8 ಗ್ರಾಮ್ ಕೊಟ್ಟಿದ್ದಾರೆ. ಡಿಸಾಲ್ವ್ಡ್ ಇನ್ 90 ಗ್ರಾಮ್ಸ್ ಆಫ್ ಬೆನ್ಸಿನ್, ಇಲ್ಲಿ ಸಾಲ್ವೆಂಟ್ನ ಮಾಸ್ 90 ಗ್ರಾಮ್ ಕೊಟ್ಟಿದ್ದಾರೆ. ದ ಬಾಯ್ಲಿಂಗ್ ಪಾಯಿಂಟ್ ರೈಸ್ಡ್, ಜಾಸ್ತಿ ಆಯಿತು ಬಾಯ್ಲಿಂಗ್ ಪಾಯಿಂಟ್, ಎಷ್ಟು ಜಾಸ್ತಿ ಆಯಿತು 354.11 ಆಯಿತು. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಟಿ ಬಿ ಎಷ್ಟಾಯಿತು 354.11 ಕೆಲ್ವಿನ್ ಆಯಿತು. ಸೊ ಈ ಕಂಡೀಷನಲ್ಲಿ ನಾವು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಂ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೆ ಬಿ ಅವರೇ ಕೊಟ್ಟಿದ್ದಾರೆ, ಇಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆಫ್ ಬೆನ್ಸಿನ್ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಡೆಲ್ಟಾ ಟಿ ಬಿ ಹೇಗೆ ಕಂಡುಹಿಡಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಕೊಟ್ಟಿರುವಂತಹ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಮತ್ತು ಸಾಲ್ವೆಂಟ್ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ, ನಮಗೆ ಟಿ ಬಿ ಡೆಲ್ಟಾ ಟಿ ಬಿ ಸಿಗುತ್ತೆ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಸಿಗುತ್ತೆ. ಥರ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ನೋಡ್ರಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ನ ಫಾರ್ಮುಲಾ ನೋಡ್ರಿ, ಎಂ ಬಿ ಇಸ್ ಈಕ್ವಲ್ ಟು ಕೆ ಎಫ್ ಇಂಟು ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್. ಇಲ್ಲಿ ಡೆಲ್ಟಾ ಟಿ ಎಫ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಮತ್ತು ಕೆ ಎಫ್ ಅಂದರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಇದ್ರ ಯೂನಿಟ್ ಅಷ್ಟೇ ಕೆಲ್ವಿನ್ ಕೆ ಜಿ ಪರ್ ಮೋಲ್. ನಾವು ಡೆಲ್ಟಾ ಟಿ ಎಫ್ ಹೆಂಗೆ ಹಿಡಿತೀವಿ ಅಂದರೆ ಫಾರ್ಮುಲಾ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಟಿ ಎಫ್ ನಾಟ್ ಮೈನಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಈ ಫಾರ್ಮುಲಾನ ಯೂಸ್ ಮಾಡ್ಕೊತೀವಿ. ಡೆಲ್ಟಾ ಟಿ ಎಫ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಷ್ಟು ಟೆಂಪರೇಚರ್ ಕಡಿಮೆ ಆಯಿತು ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಸಬ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, ನಾಟ್ ಅಂದರೆ ಪ್ಯೂರ್ ಸಾಲ್ವೆಂಟ್ ಇಂಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ನೋಡ್ರಿ ಇಲ್ಲಿ ಗಿವನ್ ವ್ಯಾಲ್ಯೂಸ್ ಬರ್ಕೊಳ್ರಿ, 31 ಗ್ರಾಮ್ಸ್ ಆಫ್ ಅನ್ನೋನ್ ಮೆಟೀರಿಯಲ್, ಇಲ್ಲಿ 31 ಗ್ರಾಮ್ಸ್ ಅನ್ನೋದು ಮಾಸ್ ಆಫ್ ಸಲ್ಯೂಟ್. ಡಿಸಾಲ್ವ್ಡ್ ಇನ್ 500 ಗ್ರಾಮ್ಸ್ ಆಫ್ ವಾಟರ್, ಇಲ್ಲಿ 500 ಗ್ರಾಮ್ ಅನ್ನೋದು ಮಾಸ್ ಆಫ್ ಸಾಲ್ವೆಂಟ್. ದ ರಿಸಲ್ಟಿಂಗ್ ಸೊಲ್ಯೂಷನ್ ಫ್ರೀಸಸ್ ಅಟ್, ಈ ಸೊಲ್ಯೂಷನ್ ಟಿ ಎಫ್ ಕೊಟ್ಟಿದ್ದಾರೆ, ಈ ಸೊಲ್ಯೂಷನ್ 271.14 ಕೆಲ್ವಿನಲ್ಲಿ ಫ್ರೀಸ್ ಆಗ್ತಾ ಇದೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕೆ ಎಫ್ ಕೊಟ್ಟಿದ್ದಾರೆ ಅವರು, ಕೆ ಎಫ್ ಅವರೇ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ 273 ಅಂದರೆ 0 ಡಿಗ್ರಿ. ಸೊ ಇದನ್ನು ಬಳಸ್ಕೊಂಡು ನಾವು ಡೆಲ್ಟಾ ಟಿ ಎಫ್ ಕ್ಯಾಲ್ಕುಲೇಟ್ ಮಾಡ್ಕೊಂತೀರಿ. ಟಿ ಎಫ್ ನಾಟ್ ಮೈನಸ್ ಟಿ ಎಫ್ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಡೆಲ್ಟಾ ಟಿ ಎಫ್ ಸಿಗುತ್ತೆ. ಈ ವ್ಯಾಲ್ಯೂಸ್ ನಾವು ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಮ ಮೋಲಾರ್ ಮಾಸ್ ಕಂಡುಹಿಡ್ಕೋಬೇಕು ನಾವು. ಲಾಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ಪೈ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಮಾಸ್ ಆಫ್ ಸಲ್ಯೂಟ್ ಇಂಟು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಆರ್ ಇಂಟು ಟೆಂಪರೇಚರ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಇಂಟು ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ಈ ಫಾರ್ಮುಲಾ ಬಳಸ್ಕೊಳ್ತೀವಿ. ಸೊ ಇಲ್ಲಿ ನೋಡ್ರಿ, ಕ್ಯಾಲ್ಕುಲೇಟ್ ದ ಆಸ್ಮಾಟಿಕ್ ಪ್ರೆಷರ್ ಪೈ ಇಸ್ ಕ್ವಶನ್ ಮಾರ್ಕ್ ಇನ್ ಪ್ಯಾಸ್ಕಲ್ ಎಕ್ಸರ್ಟೆಡ್ ಬೈ ಸೊಲ್ಯೂಷನ್ ಡಿಸಾಲ್ವಿಂಗ್ 1 ಗ್ರಾಮ್ ಆಫ್ ಪಾಲಿಮರ್. ಇಲ್ಲಿ ಮಾಸ್ ಆಫ್ ಸಲ್ಯೂಟ್ 1 ಗ್ರಾಮ್ ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ ಪಾಲಿಮರ್ ಎಷ್ಟು ಕೊಟ್ಟಿದ್ದಾರೆ, 1,85,000 ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ಎಂ ಬಿ ಕೊಟ್ಟಿದ್ದಾರೆ. ಇನ್ 450 ml ಆಫ್ ವಾಟರ್, ವ್ಯಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ 450 ml ಕೊಟ್ಟಿದ್ದಾರೆ. ಟೆಂಪರೇಚರ್ 37 ಡಿಗ್ರಿ, ಅದನ್ನು ನಾವು ಕೆಲ್ವಿನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 273 ಆ್ಯಡ್ ಮಾಡಿ ನಾವು ಕೆಲ್ವಿನಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 0.0821 ಎಲ್ ಲೀಟರ್ ಅಟ್ಮಾಸ್ಫಿಯರ್ ಪರ್ ಕೆಲ್ವಿನ್ ಪರ್ ಮೋಲ್. ಸೊ ಆರ್ ವ್ಯಾಲ್ಯೂ ಇಲ್ಲಿ ಲೀಟ್ರಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಕೊಟ್ಟಿರುವಂತಹ ವ್ಯಾಲ್ಯೂಮ್ ಎಮ್ ಎಲ್ ಕೊಟ್ಟಿದ್ದಾರೆ, ಅದನ್ನು ನಾವು ಲೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 450 ml ನಥಿಂಗ್ ಬಟ್ 0.45 ಲೀಟರ್ಸ್. ಈ ವ್ಯಾಲ್ಯೂಸ್ನ ನಾವು ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಾವು ಪೈ ವ್ಯಾಲ್ಯೂ ಅಟ್ಮಾಸ್ಫಿಯರಲ್ಲಿ ಕಂಡುಹಿಡಿತೀವಿ. ಆರ್ ವ್ಯಾಲ್ಯೂ ಅಟ್ಮಾಸ್ಫಿಯರ್ ಇದೆ. ಸೊ ನಮಗೆ ಇಲ್ಲಿ ಪೈ ವ್ಯಾಲ್ಯೂ ಅಟ್ಮಾಸ್ಫಿಯರಲ್ಲಿ ಸಿಕ್ತು. ಇದನ್ನು ನಾವು ಪ್ಯಾಸ್ಕಲಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಪ್ಯಾಸ್ಕಲಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಈ 1 ಪ್ಯಾಸ್ಕಲ್ನ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಪ್ಯಾಸ್ಕಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ರಿವರ್ಸ್ ಆಸ್ಮಾಸಿಸ್. 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ರಿವರ್ಸ್ ಆಸ್ಮಾಸಿಸ್ ಅಂದರೆ ಆರ್ ಒ. ಇಲ್ಲಿ ಹೆಂಗಪ್ಪ ರಿವರ್ಸ್ ಆಸ್ಮಾಸಿಸ್ ಆಗುತ್ತೆ ಅಂದರೆ, ನಾವು ಪ್ರೆಷರ್ ಮೋರ್ ದ್ಯಾನ್ ಆಸ್ಮಾಟಿಕ್ ಪ್ರೆಷರ್ ಅಪ್ಲೈ ಮಾಡಿದಾಗ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನ ಮೇಲೆ ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದಾಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನಿಂದ ಡೈಲ್ಯೂಟ್ ಸೊಲ್ಯೂಷನ್ಗೆ ಮೂವ್ ಆಗುತ್ತೆ, ರಿವರ್ಸ್ ಆಸ್ಮಾಸಿಸ್ ಆಗುತ್ತೆ ಥ್ರೋ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇಲ್ಲಿ ಏನು ಜ್ಞಾಪನ ಇಟ್ಕೋಬೇಕು ಅಂದರೆ, ನಾವು ಪ್ರೆಷರ್ ಅಪ್ಲೈ ಮಾಡಬೇಕು ಕಾನ್ಸಂಟ್ರೇಟ್ ಸೊಲ್ಯೂಷನ್ ಮೇಲೆ, ಆ ಪ್ರೆಷರ್ ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಇರಬೇಕು. ಪೈ ಅಂದರೆ ಆಸ್ಮಾಟಿಕ್ ಪ್ರೆಷರ್, ಇದಕ್ಕಿಂತ ಜಾಸ್ತಿ ಪ್ರೆಷರ್ ಇರಬೇಕು. ಸೊ ಇದು ರಿವರ್ಸ್ ಆಸ್ಮಾಸಿಸ್. ಈ ರಿವರ್ಸ್ ಆಸ್ಮಾಸಿಸ್ನ ಯೂಸ್ ಏನಪ್ಪ ಅಂದರೆ ಡಿಸಲೈನೇಷನ್ ಆಫ್ ಸಿ ವಾಟರ್. ಇದು ಸಿಗ್ನಿಫಿಕೆನ್ಸ್. ಸಿ ವಾಟರಿಂದ ಉಪ್ಪನ್ನು ತೆಗೆಯೋದಕ್ಕೋಸ್ಕರ ಡಿಸಲಿನೇಷನ್ ಆಫ್ ಸಿ ವಾಟರ್ ನಾವು ಅಲ್ಲಿ ಯೂಸ್ ಮಾಡ್ತೀವಿ. ಮತ್ತು ರಿವರ್ಸ್ ಆಸ್ಮಾಸಿಸ್ ಅಲ್ಲಿ ಯೂಸ್ ಮಾಡುವಂತಹ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಸೆಲ್ಯುಲೋಸ್ ಅಸಿಟೇಟ್. 1 ಮಾರ್ಕ್ ಕೇಳ್ತಾರೆ, ಸೆಲ್ಯುಲೋಸ್ ಅಸಿಟೇಟ್ ಅನ್ನೋ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇಲ್ಲಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ. ಇಲ್ಲಿ ಐ ವ್ಯಾಲ್ಯೂ ಏನಾದರೂ 1ಕ್ಕಿಂತ ಜಾಸ್ತಿ ಇದ್ದರೆ ಅದು ಏನಪ್ಪ ತೋರಿಸುತ್ತೆ ಅಂದರೆ ಸಲ್ಯೂಟ್ ಡಿಸೋಸಿಯೇಟ್ ಆಗಿದೆ ಅಂತ, ಸಲ್ಯೂಟ್ ಸಪರೇಟ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ NaCl ತಗೊಂಡ್ರೆ ನೀರಲ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ಇಲ್ಲಿ NaCl Na ಪ್ಲಸ್ ಮತ್ತು Cl ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಇದು ಡಿಸೋಸಿಯೇಷನ್. ಅದೇ ಐ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಇದ್ದರೆ ಅದೇನು ತೋರಿಸುತ್ತೆ ಅಂದರೆ ಸಲ್ಯೂಟ್ ಅಸೋಸಿಯೇಟ್ ಆಗಿದೆ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ಕೇಳ್ತಾರೆ, NaCl ಮತ್ತು KClನ ಐ ವ್ಯಾಲ್ಯೂ ವ್ಯಾಂಟ್ ಆಫ್ ಫ್ಯಾಕ್ಟರ್ ವ್ಯಾಲ್ಯೂ 2 ಮತ್ತು Na2SO4 K2SO4ದು 3 ಮತ್ತು ಅಸಿಟಿಕ್ ಆಸಿಡ್ ಅಥವಾ ಎಥನೋಯಿಕ್ ಆಸಿಡ್ದು ಐ ವ್ಯಾಲ್ಯೂ 0.5 ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ನೋಟ್ಸ್ ಆಗುತ್ತೆ ರಿವಿಷನ್ ಮಾಡೋದಕ್ಕೋಸ್ಕರ. ನಿಮಗೆ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತು ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಮೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ಡೀಟೇಲ್ ಚಾಪ್ಟರ್. ಥ್ಯಾಂಕ್ ಯು ಚಿಲ್ಡ್ರನ್.